ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ಮನೇಲಿ ಮುನೇಶ್ವರನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಬೆಳಗ್ಗೆಯಿಂದ ಫುಲ್ ಗಡಿಬಿಡಿ. ಎದ್ದಾಗ್ಲಿಂದ ಮನೆ ಕ್ಲೀನ್ ಮಾಡು, ಮನೆ ಕೆಲಸ ಮಾಡು, ಅಂಡ್ ಪೂಜೆಗೆ ರೆಡಿ ಮಾಡು, ಪೂಜೆ ಮಾಡು, ಸ್ನಾನ ಮಾಡಿ, ಇವ್ರನ್ನೆಲ್ಲರನ್ನೂ ಸ್ನಾನ ಮಾಡಿಸಿ ರೆಡಿ ಮಾಡಿ ಇವಾಗ ರೆಡಿ ಆಗಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲೇ ಎಡೆ ಎಲ್ಲ ಹಾಕ್ಬಿಟ್ಟು ಕೋಳಿ ಎಲ್ಲ ಕುಯ್ಸ್ಕೊಂಡ್ ಬರ್ತೀವಿ. ಈಗೆಲ್ಲ ಅದೇ ತರನೇ ಮಾಡೋದು. ಮುಂಚೆ ಆದ್ರೆ ನಾವು ಚಪ್ರ ಎಲ್ಲ ಹಾಕ್ಬಿಟ್ಟು ಆ ತರ ಮಾಡ್ತಾ ಇದ್ವಿ. ಬಟ್ ಇವಾಗ ಅಲ್ಲಿ ಒಂದ್ ದೇವಸ್ಥಾನ ಇದೆ, ಅಲ್ಲೇ ಹೋಗಿ ನಾವು ಎಡೆ ಎಲ್ಲ ಹಾಕ್ಬಿಟ್ಟು ಅಲ್ಲೇ ಕೋಳಿ ಕುಯ್ಸ್ಕೊಂಡು ಪೂಜೆ ಎಲ್ಲ ಮಾಡ್ಸ್ಕೊಂಡ್ ಬಂದ್ಬಿಡ್ತೀವಿ. ನೀವು ಮಾಡ್ತೀರಾ ಮುನೇಶ್ವರನ ಅಂತ ಹೇಳಿ? ನಮ್ಮ ಮನೇಲಿ ವರ್ಷಕ್ಕೊಂದ್ಸಲಿ ಕಂಪಲ್ಸರಿ ಯುಗಾದಿ ಹಬ್ಬ ಆಗೋದಕ್ಕಿಂತ ಮುಂಚೆನೆ ಮಾಡ್ತೀವಿ. ಸೊ ಹಾಗಾಗಿ ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವಾಗ ಬೆಳಗ್ಗೆನೆ ಎದ್ದು ನಾನು ಕೂಡ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಆ್ಯಂಡ್ ಇವಾಗ ಫಸ್ಟು ಖಾಲಿ ಹೊಟ್ಟೆಯಲ್ಲಿ ನಾನು ನನ್ನ ಮಾರ್ನಿಂಗ್ ಡ್ರಿಂಕ್ನ ಕುಡಿತಾ ಇದ್ದೀನಿ. ಆ್ಯಂಡ್ ಇವಾಗ ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದ್ದೀನಿ ನಾನು ಕುಡಿಯೋದನ್ನ. ಸೊ ಹಾಗಾಗಿ ಮಾರ್ನಿಂಗ್ ಟೈಮ್ ಖಾಲಿ ಹೊಟ್ಟೆಯಲ್ಲಿ ಆ ಡ್ರಿಂಕ್ನ ಕುಡಿದ್ಬಿಟ್ಟು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಮನೇಲಿ ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ಎಲ್ಲಾನು ಕ್ಲೀನ್ ಮಾಡಿಕೊಂಡು ಇವಾಗ ಹೊಸ್ಲೆಲ್ಲ ತೊಳೆದ್ಬಿಟ್ಟು ಅಲ್ಲಿ ಕೂಡ ರಂಗೋಲಿ ಎಲ್ಲ ಹಾಕ್ತಾ ಇದ್ದೀನಿ. ನನಗೆ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕಕ್ಕೆ ಇಷ್ಟ. ಬಟ್ ನಮ್ಮ ಮನೇಲಿ ಈ ಥರ ಕಾರಿಡಾರ್ ಇರೋದು, ಅಂದರೆ ಟೈಲ್ಸ್ ಇರೋದ್ರಿಂದ ದೊಡ್ಡದೆಲ್ಲ ಹಾಕಿದ್ರೆ ಇರಲ್ಲ. ಹಾಗಾಗಿ ತುಂಬ ಚಿಕ್ಕ ಚಿಕ್ಕದಾಗೆ ಯಾವ್ದು ಬರುತ್ತೋ ಅದನ್ನೆಲ್ಲ ಹಾಕ್ತಾ ಇರ್ತೀನಿ. ಆ್ಯಂಡ್ ಸ್ಟೆನ್ಸಿಲ್ಸ್ ಎಲ್ಲ ಬರುತ್ತಲ್ಲ, ಜಾತ್ರೆಲೆಲ್ಲ ನೋಡಿ ತುಂಬ ತೊಗೊಂಡು ಬಂದಿದ್ದೆ. ಅದರಲ್ಲೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ತೀನಿ. ಬಟ್ ನನ್ನ ಇಬ್ಬರು ಮಕ್ಕಳು ಅದನ್ನು ಒಂದು 5 ನಿಮಿಷನೂ ಇರಕ್ಕೆ ಬಿಡಲ್ಲ. ಬುಜ್ಜಿ ಬೇಬಿ ಅಂತೂ ಇವಾಗ ಅಂಬೆಗಾಲು ಇಟ್ಕೊಂಡು ಹೋಗೋದಕ್ಕೂ ಅದಕ್ಕೂ ಎಲ್ಲ ಹಾಳು ಮಾಡಿ ಇಕ್ತಾರೆ. ನಾನು ಹಾಕ್ಬಿಟ್ಟು ಒಂದು 5 ನಿಮಿಷ ಆ ಕಡೆ ಈ ಕಡೆ ಎಲ್ಲಾರ ಹೋದ್ರೆ ಅದ್ರಲ್ಲಿ ರಂಗೋಲಿನೇ ಇರಲ್ಲ. ನಾನು ಹಾಕಿದ್ನ ಅಂತ ನನಗೆ ಡೌಟ್ ಬರುತ್ತೆ, ಹಂಗೆ ಮಾಡಿ ಇಕ್ಕಿರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇವಾಗ ಬುಜ್ಜಿ ಬೇಬಿಗೆ ಟೈಮ್ ಆಗೋಗಿತ್ತು. ಹಾಗಾಗಿ ಅವರಿಗೆ ಫಸ್ಟ್ ಫುಡ್ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಸೆರೆಲೆಕ್ಕೆಲ್ಲ ಮಾಡಿದ್ನಲ್ಲ, ಹಾಗಾಗಿ ಬೇಗ ಆಗತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಸೈಡು ಅವರಿಗೆ ಕುಡಿಯೋಕ್ಕೆ ನೀರೆಲ್ಲ ಕಾಯಿಸ್ತಾ ಇದ್ದೀನಿ. ಆ್ಯಂಡ್ ಸೆರೆಲೆಕ್ಕೆಲ್ಲ ಮಾಡಿಬಿಟ್ಟು ಸ್ವಲ್ಪ ಹಾರಿಸ್ಬಿಟ್ಟು ಹಸ್ಬೆಂಡ್ ಕೈಲಿ ಕೊಟ್ಬಿಟ್ಟಿದ್ದೆ. ಮನೇಲಿ ತುಂಬ ಕೆಲಸ ಇದ್ದಾಗ ಈ ಥರ ಚಿಕ್ಕ ಪುಟ್ಟ ಹೆಲ್ಪ್ಗಳನ್ನ ಅವ್ರು ಮಾಡ್ತಾರೆ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಅವರು ಕೂಡ ನಾನು ಬುಜ್ಜಿ ಬೇಬಿಗೆ ಫುಡ್ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇದ್ರು. ಆ್ಯಂಡ್ ಅವರಿಗೆ ಸೆರೆಲಾಕ್ ಅಂದರೆ ತುಂಬ ಇಷ್ಟ. ಮನೇಲೇ ಮಾಡೋದಲ್ವ, ಸೊ ಹಾಗಾಗಿ ತುಂಬ ಇಷ್ಟಪಟ್ಟು ತಿಂತಾರೆ. ಹೊಟ್ಟೆ ಬೇರೆ ಹಸ್ಬಿಟ್ಟಿತ್ತೇನೋ, ಬೇಗ ಬೇಗ ತಿನ್ಕೊತಾ ಇದ್ರು. ಅಷ್ಟರಲ್ಲಿ ನಾನು ರೆಡಿ ಎಲ್ಲ ಆಗ್ಬಿಟ್ಟು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಕೂಡ ಮಾಡಿಬಿಟ್ಟೆ. ಆಮೇಲೆ ಬುಜ್ಜಿ ಬೇಬಿಗೆ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಹಸ್ಬೆಂಡು, ನಮ್ಮ ದೊಡ್ಡ ಮಗ ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡ್ರು. ಆ್ಯಂಡ್ ಮನೇಲೂ ಕೂಡ ಅಷ್ಟೇ ನೀಟಾಗಿ ತುಂಬ ನೆಮ್ಮದಿಯಾಗಿ ಪೂಜೆ ಎಲ್ಲ ಮಾಡಿದ್ದಾಯಿತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಇದು ನಾನು ಇಷ್ಟಪಟ್ಟು ನನಗೆ ಹೇಗೆ ಬೇಕೋ ಹಾಗೆ ದೇವ್ರ ಮನೆ ಮಾಡ್ಕೊಂಡಿರೋದು. ಹಾಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅಷ್ಟರಲ್ಲಿ ಬುಜ್ಜಿ ಬೇಬಿ ತುಂಬ ನಿದ್ದೆ ಬಂದುಬಿಟ್ಟಿದೆ ಅಂತ ಅಳ್ತಾ ಇದ್ರು. ಹಾಗಾಗಿ ಅವ್ರನ್ನ ಸ್ವಲ್ಪ ಹೊತ್ತು ಮಲಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಲಗಿಸ್ಬಿಟ್ಟಿದ್ವಿ. ಹಾಗೆ ಟಿಫನ್ ಕೂಡ ಮನೇಲಿ ಮಾಡಿದ್ದಿಲ್ಲ, ಬೆಳಗ್ಗೆನೆ ಕೆಲಸ ಎಲ್ಲ ಇದ್ದಿದ್ದರಿಂದ. ಹಾಗಾಗಿ ಔಟ್ಸೈಡಿಂದ ಇಡ್ಲಿ ತರಿಸಿದ್ವಿ. ಚಿರುಗೆ ಎಲ್ಲ ತಿನ್ನಿಸ್ಬಿಡೋಣ, ಹಾಗೆ ನಾವು ಒಂದು ಸ್ವಲ್ಪ ತಿನ್ಕೊಂಬಿಡೋಣ. ಇನ್ನು ಮಧ್ಯಾಹ್ನ ಅಡುಗೆ ಮಾಡಿ ಊಟ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಟಿಫನ್ ಎಲ್ಲ ಮಾಡ್ಕೊತಾ ಇದ್ದೀವಿ. ಅದೆಲ್ಲ ಮಾಡ್ಕೊಂಡ್ಮೇಲೆ ಆ್ಯಂಡ್ ಇವತ್ತು ನಮ್ಮ ಮನೇಲಿ ಮುನೇಶ್ವರನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಕೋಳಿ ಎಲ್ಲ ಕುಯ್ಸ್ಕೊಂಡು ಬರಬೇಕಾಗಿತ್ತು. ಹಾಗಾಗಿ ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮನೇಲೇ ಟಿಫನ್ ಎಲ್ಲ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಆ್ಯಂಡ್ ಈ ಸ್ಯಾರಿ ನಾನು ಬುಜ್ಜಿ ಬೇಬಿಗೆ ಅನ್ನಪ್ರಾಶನ ಮಾಡೋಕ್ಕೆ ಅಂತ ತಗೊಂಡಿದ್ದು. ಸೊ ಅದನ್ನೇ ಉಟ್ಕೊಂಡಿದ್ದೆ ಸಿಂಪಲಾಗಿ. ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ ಹಾಗೆ. ಆ್ಯಂಡ್ ನಾವು ಹೋಗೋ ಟೈಮಿಗೆ ಅಮ್ಮ ಕೂಡ ಬಂದರು. ಸರಿ ಅಂತ ಹೇಳ್ಬಿಟ್ಟು ಅಮ್ಮಂಗೂ ಹೇಳಿ ಬುಜ್ಜಿ ಬೇಬಿ ಅಂತೂ ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ನಮ್ಮನ್ನೇ ಗುರಾಯಿಸ್ತಾ ಇದ್ದ. ಆಮೇಲೆ ಸರಿ ಅಂತೇಳಿ ಅಮ್ಮಂಗೂ ಹೇಳ್ಬಿಟ್ಟು ಇವಾಗ ನಾವು ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಡ್ವಿ. ಇದು ದೇವನಹಳ್ಳಿ ಹತ್ರ ಒಂದು ಕೆರೆ ಇದೆ. ಆ ಕೆರೆ ಮೇಲೆ ಒಂದು ದೇವಸ್ಥಾನ ಇದೆ ಮುನೇಶ್ವರಂದು. ಅಲ್ಲೇ ಹೋಗಿ ನಾವು ಪ್ರತಿ ವರ್ಷನೂ ಈ ಥರ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಅನ್ನ ಎಲ್ಲ ಮಾಡಿ ಎಡೆ ಹಾಕ್ಬಿಟ್ಟು ಕೋಳಿ ಎಲ್ಲ ಕುಯ್ಸ್ಕೊಂಡು ಬರ್ತೀವಿ. ಹಾಗಾಗಿ ಈ ವರ್ಷನೂ ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಹಾಗೆ ಇವತ್ತು ಬುಜ್ಜಿ ಬೇಬಿದು ಫಸ್ಟ್ ಮುನೇಶ್ವರ ನಮ್ಮ ಮನೇಲಿ. ಅವರೇ ಅಟ್ರಾಕ್ಟಿವ್, ಏನೇ ಅಷ್ಟೇ ಫಸ್ಟು ಎಲ್ಲ ಮಾಡ್ತಾ ಇರೋದ್ರಿಂದ ಏನೋ ಒಂಥರ ಖುಷಿಯಾಗಿರುತ್ತೆ. ಆ್ಯಂಡ್ ಬುಜ್ಜಿ ಬೇಬಿನೂ ಅಷ್ಟೇ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ, ಏನೋ ಹೊಸ್ದಾಗಿದೆಯಲ್ಲ ಅಂತೆಲ್ಲ ಹೇಳ್ಬಿಟ್ಟು. ಆ್ಯಂಡ್ ಇವತ್ತೇನು ಅಷ್ಟೊಂದು ಜನ ಇದ್ದಿದ್ದಿಲ್ಲ, ಇನ್ನು ಸ್ವಲ್ಪ ದಿನ ನೆಕ್ಸ್ಟ್ ವೀಕ್ ಆ ಥರ ಎಲ್ಲ ಮಾಡ್ತಾರೆ ಹಾಗೆ. ಆ್ಯಂಡ್ ತುಂಬ ಜನ ಕೂಡ ಬರ್ತಾರೆ. ನಾವು ಪೂಜೆ ಎಲ್ಲ ಮಾಡ್ಸೋಕ್ಕಿಂತ ಮುಂಚೆ ಫಸ್ಟ್ ಅಲ್ಲೇ ಹೋಗಿ ಪ್ರಸಾದ ಎಲ್ಲ ಪ್ರಿಪೇರ್ ಮಾಡಾಗಿತ್ತಲ್ಲ, ಹಾಗೆ ಮನೆಯಿಂದನೇ ಎಲ್ಲ ತೊಗೊಂಡು ಬಂದಿದ್ವಿ ನಾವು, ಅಕ್ಕಿ ಆಗಿರ್ಬೋದು ಅದೆಲ್ಲ. ಆ್ಯಂಡ್ ಅಲ್ಲೇ ಈ ಥರ ಒಲೆಗಳೆಲ್ಲ ಇರುತ್ತೆ, ಸೌದೆಗಳೆಲ್ಲ ಕೆಲವೊಂದು ಇರುತ್ತೆ, ಕೆಲವೊಂದ್ಸಲಿ ನಾವೇ ತಗೋಬರ್ಬೇಕಾಗತ್ತೆ. ಬಟ್ ನಾನು ಹೋದಾಗ ಹಾಗೆ ಇತ್ತು. ಸೊ ಹಾಗಾಗಿ ಅಲ್ಲೇ ನಾನಿವಾಗ ಅನ್ನ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಹಾಗೆ
ಮೊಟ್ಟೆ ಎಲ್ಲ ಬೇಯಿಸ್ಬೇಕಾಗಿತ್ತು. ಅನ್ನದೊಳಗಡೆನೆ ಮೊಟ್ಟೆ ಎಲ್ಲ ಬೇಯಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಅದನ್ನೇ ಹಾಕ್ತಾಯಿದ್ದೆ. ಬಟ್ ನಮ್ಮ ಚಿರು ಎಲ್ಲೋದ್ರೂ ಗಲಾಟೆ ಮಾಡೋದು ಮಾತ್ರ ತಪ್ಪಲ್ಲ. ಸುಮ್ಮನೆ ಇರಲ್ಲ ಅಂತಾನೆ ಏನಾದರೂ ಒಂದು ಕಿತಾಪತಿ ಮಾಡ್ತಾನೇ ಇರ್ತಾನೆ. ನಾನು ಬೇಡ ಬೇಡ ಅಂದ್ರು ನಾನು ಏನು ಬೇಡ ಅಂತ ಹೇಳ್ತೀನೋ ಅದನ್ನೇ ಮಾಡ್ತಾ ಇದ್ದ. ಆ್ಯಂಡ್ ಬುಜ್ಜಿ ಬೇಬಿ ಎಲ್ಲಾನು ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾರೆ ಇವರು ಅಂತೆಲ್ಲ ಹೇಳ್ಬಿಟ್ಟು. ಸೊ ಅವರಿಗೇನೋ ಒಂಥರ ಗಾಡೀಲಿ ಬರ್ಬೇಕಾದ್ರೆ ಮಲ್ಕೊಂಬಿಟ್ಟಿದ್ರು. ಅರ್ಧಬರ್ಧ ನಿದ್ದೆಲೇ ಎಬ್ಬರಿಸ್ಕೊಂಡು ಬಂದ್ಬಿಟ್ವಲ್ಲ ಹಾಗಾಗಿ. ಆ್ಯಂಡ್ ಅಲ್ಲೊಂದು ಕೋಳಿ ವೆಯ್ಟ್ ಮಾಡ್ತಾ ಇದೆ ಯಾವಾಗ ನನ್ನ ಇವರು ಕಟ್ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಚಿರು ಅಂತೂ ಆ ಕೋಳಿನ ತುಂಬ ಹಿಂಸೆ ಕೊಡ್ತಾ ಇದ್ದ. ಬಿಕಾಸ್ ಹೋಗಿ ನೀರಿಕ್ಬಿಟ್ಟು ಕುಡಿ, ಯಾಕೆ ಊಟ ಮಾಡ್ತಾ ಇಲ್ಲ ನೀನು, ಯಾಕೆ ನೀರು ಕುಡಿತಾ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಹೋಗಿ ಅದನ್ನ ಹಿಂಸೆ ಕೊಡ್ತಾ ಇದ್ದ. ಸುಮ್ಮನೆ ಇರ್ತಿದ್ದಿಲ್ಲ. ನಾವಂತೂ ನೋಡಿ ನೋಡಿ ನಗಾಡ್ತಾ ಇದ್ವಿ. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿರೋ ಯಾರೋ ಆಂಟಿ ಹೇಳಿದ್ರು, ಮಗುಗೆ ಕೋಳಿ ಅಂದರೆ ತುಂಬ ಇಷ್ಟ ಅನ್ಸುತ್ತಮ್ಮ, ನೀವು ಮನೇಲಿ ಒಂದು 2-3 ಸಾಕೊಳ್ಳಿ ಅಂತ. ಬಟ್ ಅದನ್ನ ಬೇಕಾದ್ರೆ ಹೋಗಿ ಹೋಗಿ ನೋಡಿ ನೋಡಿನೇ ಅರ್ಧ ಸಾಯಿಸ್ಬಿಡ್ತಾನೆ ಚಿರು. ಅಂತ ಕೆಲಸ ಕೂಡ ಮಾಡ್ತಾನೆ. ಆ್ಯಂಡ್ ಇಲ್ಲಿ ಬುಜ್ಜಿ ಬೇಬಿಗೆ ನೀರು ದಾಹ ಆಗೋಗ್ಬಿಟ್ಟಿತ್ತು. ಬಟ್ ಅವ್ರು ನೀರು ಕೊಡ್ದಲ್ಲೇ ಆಟ ಆಡಿಸ್ತಾ ಇದ್ರು. ಅವನಂತೂ ಒಂದು ಸೆಕೆಂಡ್ ಇವಾಗ ಎತ್ಕೊಂಡ್ರೆ ಇರೋದೇ ಇಲ್ಲ. ಫುಲ್ ಕೆಳಗಡೆ ಬಿಟ್ಬಿಡ್ಬೇಕು ಅವನ್ನ. ಇಲ್ಲ ಅಂದರೆ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಆಗಲ್ಲ, ಹಂಗೆ ನುಲಿತಾನೇ ಇರ್ತಾರೆ. ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಔಟ್ಸೈಡ್ ಎಲ್ಲಾದರೂ ಹೋದಾಗ. ಮನೇಲಿದ್ರೂ ಹೇಗೋ ಮ್ಯಾನೇಜ್ ಮಾಡಿಬಿಡ್ಬೋದು. ಬಿಕಾಸ್ ಔಟ್ಸೈಡ್ ಹೋದಾಗ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆ್ಯಂಡ್ ಹಾಗೆ ಅಲ್ಲಿ ಬೇರೆಯವರೆಲ್ಲ ಬಂದಿರ್ತಾರಲ್ಲ, ಅವರು ಕೂಡ ನನ್ನ ಕರೆದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಕೊಡ್ತಾ ಇದ್ರು. ಅದನ್ನೆಲ್ಲ ಇಸ್ಕೊಂಡು ಎಡೆಗೆಲ್ಲ ರೆಡಿ ಆಗಿತ್ತು. ಹೋಗಿ ಫಸ್ಟ್ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಷ್ಟೊಂದೆಲ್ಲ ಏನು ರಶ್ ಇದ್ದಿಲ್ಲ. ಸೊ ನೆಮ್ಮದಿಯಾಗಿ ಪೂಜೆ ಕೂಡ ಮಾಡಿದ್ವಿ. ಇದೇ ಮುನೇಶ್ವರನ ದೇವಸ್ಥಾನ. ಆ್ಯಂಡ್ ದೇವನಹಳ್ಳಿ ಸುತ್ತಮುತ್ತ ಇರೋರಿಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಆ್ಯಂಡ್ ಎಲ್ಲರೂ ಇಲ್ಲೇ ಬಂದು ಈ ಥರ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಡೆ ಎಲ್ಲ ಹಾಕ್ಬಿಟ್ಟು ಹೋಗ್ತಾರೆ. ನಾವು ಕೂಡ ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ತೊಗೊಂಡು ತೀರ್ಥ ಎಲ್ಲ ತೊಗೊಂಡು ಎಡೆ ಹಾಕೋಕ್ಕೆ ಔಟ್ಸೈಡ್ ಹೋದ್ವಿ. ಅಲ್ಲಿ ಫುಲ್ ಎಲ್ಲರೂ ಹಾಕ್ತಾ ಇರ್ತಾರೆ. ನಾವು ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಹೋಗೋ ಟೈಮಲ್ಲಿಗೆ ಅಲ್ಲಿ ನಮಗೆ ಬೇರೆಯವರು ಈ ಥರ ಎಲ್ಲ ಪ್ರಸಾದ ಎಲ್ಲ ಕೊಡ್ತಾ ಇದ್ರು. ಸರಿ ಬುಜ್ಜಿ ಬೇಬಿಗೆ ಸ್ವಲ್ಪ ಟೇಸ್ಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಒಂದು ಚೂರೇ ಚೂರು ಅವ್ರಿಗೂ ಕೂಡ ಇಟ್ಟೆ. ಆಮೇಲೆ ನಾವು ಎಡೆ ಎಲ್ಲ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಮೊಸರನ್ನ ಹಾಕೋದು ಎಡೆ ನಾವು. ಇಲ್ಲೇ ಬಂದು ಅನ್ನ ಮಾಡಿಬಿಟ್ಟು ಅದ್ರ ಮೇಲೆ ಮೊಸರು ಹಾಕಿ ಮೊಟ್ಟೆ ತೊಗೊಂಡು ಬಂದಿರ್ತೀವಲ್ಲ ಅದನ್ನೆಲ್ಲ ಬೇಯಿಸ್ಬಿಟ್ಟು ಇಟ್ಟು ಪೂಜೆ ಎಲ್ಲ ಮಾಡಬೇಕು. ಅರಶಿನ ಕುಂಕುಮ ಎಲ್ಲ ಹಾಕಿ. ಇದೆಲ್ಲ ನಮ್ಮ ಮನೇಲಿ ಅಂದರೆ ಅಮ್ಮ ಮನೇಲಿ ನಾವೆಲ್ಲ ಏನೂ ಮಾಡ್ತಾ ಇದ್ದಿದ್ದಿಲ್ಲ. ಬಟ್ ನಾನು ಮದುವೆ ಆಗಿ ಬಂದಮೇಲೆ ಇದನ್ನೆಲ್ಲ ನಾನು ಕಲಿತಾ ಇದ್ದೀನಿ. ವರ್ಷನೂ ಏನೇ ಒಂದು ಮಾಡ್ತಾ ಇರ್ಬೇಕಾದ್ರೆ ಹೊಸದೇನೋ ಒಂದು ಕಲಿತಾ ಇರ್ತೀನಿ. ಬಿಕಾಸ್ ಇಲ್ಲಿ ಬಂದಾಗ ತುಂಬ ಜನ ಹೇಳ್ತಾ ಇರ್ತಾರೆ ಇದನ್ನ ಹಂಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟು. ಹಾಗಾಗಿ ನಮಗೂ ಇವಾಗ ಕಲಿತಾ ಇರೋದು ಅಲ್ವಾ, ಸೊ ಗೊತ್ತಾಗತ್ತೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ನನಗಂತೂ ಇಂಟ್ರೆಸ್ಟ್ ಈ ಥರದ್ದೆಲ್ಲ ಕಲಿಯೋಕ್ಕೆ. ಒಂದು ಮನೆಯಲ್ಲಿ ಅಂದಮೇಲೆ ಎಲ್ಲನೂ ಕಲಿಬೇಕು ಅಲ್ವಾ, ಹಾಗಾಗಿ ಇವಾಗ ಎಲ್ಲನೂ ಕಲಿತಾ ಇದ್ದೀನಿ. ಆ್ಯಂಡ್ ಎಲ್ಲನೂ ನಿಭಾಯಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹೋಪ್ ಮುಂದೆ ಎಲ್ಲನೂ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಎಡೆ ಎಲ್ಲ ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ವಿ. ಆ್ಯಂಡ್ ಪಚ್ಚೆ ಸಾಮಾನೆಲ್ಲ ಕೊಟ್ಟಿರ್ತಾರೆ, ಅದನ್ನು ಕೂಡ ಅಲ್ಲೇ ಎಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ಮೇಲೆ ಪೂಜಾರಿಯವ್ರು ಬಂದು ಕೋಳಿಗೆ ತೀರ್ಥ ಎಲ್ಲ ಹಾಕ್ಬಿಟ್ಟು ಕೋಳಿನ ಕುಯ್ತಾರೆ. ಸೊ ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮಾಡಿಬಿಟ್ಟಿದ್ದೆ. ಆಮೇಲೆ ಬಂದು ಕೋಳಿ ಎಲ್ಲ ಕೂಗ್ತಾ ಇದ್ರು. ನಮ್ಮ ಜೊತೆಗೆ ಬಂದಿದ್ರಲ್ಲ, ಅಂದರೆ ನಮ್ಮ ಮೈದ್ನ ಬಂದಿದ್ರು, ನಮ್ಮ ಮಾವ ಹಸ್ಬೆಂಡು ಮಕ್ಕಳು ಎಲ್ಲರೂ ಇವಾಗ ಪೂಜೆ ಎಲ್ಲ ಮಾಡಿದ್ರು. ಆ್ಯಂಡ್ ಬುಜ್ಜಿ ಬೇಬಿ ಅಂತೂ ಫುಲ್ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದ. ಅವನಿಗೂ ಕೂಡ ಅವರು ಮಾವ ಬಾಯ್ಲಿ ನಾನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಚಿಕ್ಕಪ್ಪ ಪೂಜೆ ಎಲ್ಲ ಮಾಡಿಸ್ತಾ ಇದ್ರು. ಸೊ ಎಲ್ಲರೂ ಸೇರಿಕೊಂಡು ಪೂಜೆ ಎಲ್ಲ ಮಾಡಿದ್ವಿ. ಆಮೇಲೆ ವೆಯ್ಟ್ ಮಾಡ್ತಾ ಇದ್ವಿ. ಅವರು ಕೋಳಿ ಎಲ್ಲ ತೀರ್ಥ ನೋಡಿ ಈ ಥರ ತೀರ್ಥ ಎಲ್ಲ ಹಾಕ್ಬಿಟ್ಟು ಸಾಂಬ್ರಾಣಿ ಎಲ್ಲ ಹಾಕಿ ಕಟ್ ಮಾಡ್ತಾರೆ. ನಾನು ಅದನ್ನೆಲ್ಲ ವಿಡಿಯೋ ಎಲ್ಲ ಮಾಡಿಲ್ಲ, ಬಿಕಾಸ್ ಯೂಟ್ಯೂಬಲ್ಲಿ ಅದನ್ನೆಲ್ಲ ಹಾಕಬಾರ್ದು. ಹಾಗಾಗಿ ಆಮೇಲೆ ಬುಜ್ಜಿ ಬೇಬಿ ಕೈಯಲ್ಲಿ ಅವ್ರ ಅಪ್ಪ ಕೂಡ ಪೂಜೆ ಎಲ್ಲ ಮಾಡಿಸಿದ್ರು. ಚಿರು ಆಮೇಲೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಆಮೇಲೆ ಅವನು ಒಂದೊಂದ್ಸಲಿ ಉಲ್ಟಾ ಮಾಡ್ತಾನೆ. ಇವತ್ತು ಕ್ಲೀನಾಗಿ ಮಾಡಿಬಿಟ್ಟ. ಹಾಗಾಗಿ ಇದೇ ಹಿಂಗೆ ಅಲ್ವಾ ಮಾಡೋದು ಅಂತ ಹೇಳ್ಬಿಟ್ಟು ಆಮೇಲೆ ನನಗೂ ಕೇಳ್ತಾ ಇದ್ದ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ದಾರಿಯಲ್ಲಿ ತುಂಬ ಸಮ್ಮರ್ ಅಲ್ವಾ, ಹಾಗಾಗಿ ಸೆಕೆ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಮೈದ್ನ ಎಲ್ಲರೂ ಕಬ್ಬಿನ ಜ್ಯೂಸ್ ಕೊಡಿಸಿದ್ರು. ಬುಜ್ಜಿ ಬೇಬಿ ನೋಡಿ ಫುಲ್ಲು ಅದ್ರೊಳಗಡೆ ಬಾಯಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಬಟ್ ಕುಡಿಸಿಲ್ಲ ಅವರಿಗೆ, ಸುಮ್ಮನೆ ಇಟ್ಕೊಂಡು ನೋಡ್ತಾ ಇದ್ರು. ಹಾಗೆ ಮನೆ ಕಲ್ಲಂಗಡಿ ಹಣ್ಣೆಲ್ಲ ತೊಗೊಳ್ಳೋಣ ಅಂದು ಮನೆಯವರೆಲ್ಲರೂ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿದ್ವಿ. ಮನೆಗೆ ಹೋಗೋಷ್ಟರಲ್ಲಿ ಅಮ್ಮ ಸ್ವಲ್ಪ ಅಡುಗೆ ಎಲ್ಲ ಮಾಡಿದ್ರು, ಬಿಕಾಸ್ ಅತ್ತೆ ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಆಮೇಲೆ ನಾನು ಹೋಗಿ ಜಾಯ್ನ್ ಆಗಿ ಎಲ್ಲಾನು ಬೇಗ ಬೇಗ ಅಡುಗೆ ಎಲ್ಲ ಮಾಡಿಬಿಟ್ಟು
ಇವಾಗ ಎಲ್ಲಾರು ಕುತ್ಕೊಂಡು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬುಜ್ಜಿ ಬೇಬಿ ಜೊತೆ ಚೆನ್ನಾಗಿ ಆಟ ಆಡಿದ್ವಿ ಇವತ್ತು. ಅವನಂತೂ ಅವ್ರ ಅಮ್ಮಮ್ಮ ಬಂದಿರೋದಕ್ಕೆ ಫುಲ್ ಖುಷಿಯಾಗೋಗಿ ಆಟ ಆಡ್ತಾ ಇದ್ದ. ಆಮೇಲೆ ಒಂದು 4 ಗಂಟೆ ಆದ್ಮೇಲೆ ಅಮ್ಮ ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಟ್ರು. ಬಿಕಾಸ್ ಇಲ್ಲಿಂದ ಡ್ರೈವ್ ಮಾಡ್ಕೊಂಡು ಹೋದ್ರೆ 1 ಅವರ್ ಆಗತ್ತೆ. ಮತ್ತೆ ಕತ್ಲೆ ಆಗ್ಬಿಟ್ರೆ ಒಬ್ಬರೇ ಹೋಗೋಕ್ಕೆ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅವರು ಕೂಡ ಹೊರಡ್ತಾ ಇದ್ದಾರೆ. ಅವ್ರು ಹೊರಟ್ಮೇಲೆ ನಾವು ಕೂಡ ಹೋಗಿ ರೆಸ್ಟ್ ಎಲ್ಲ ಮಾಡಿದ್ವಿ. ರೆಸ್ಟ್ ಎಲ್ಲ ಮಾಡಿದ್ಮೇಲೆ ಮಾಡಿ ಮೇಲೆ ನಾನು ಅಂದರೆ ಟೆರ್ರಸ್ ಮೇಲೆ ಸ್ವಲ್ಪ ಗಿಡಗಳನ್ನೆಲ್ಲ ಹಾಕಿದ್ದೆ. ಹಾಗೆ ಹೊಸದು ರೋಸ್ ಪ್ಲಾಂಟ್ ಎಲ್ಲ ತೊಗೊಂಡು ಬಂದಿದ್ದೆ. ಅದನ್ನು ಈ ಥರ ಒಂದು ಗ್ರೋ ಬ್ಯಾಗಲ್ಲೆಲ್ಲ ಹಾಕಿ ಇಟ್ಟಿದ್ದೆ. ಸೊ ಹಾಗಾಗಿ ಸ್ವಲ್ಪ ನೀರೆಲ್ಲ ಹಾಕೋಣ. ಆ್ಯಂಡ್ ಇವಾಗ ಹೆವಿ ಬಿಸಿಲಲ್ವಾ, ಕಲರಾಗಿ ತೊಗೊಂಡು ಬಂದಿದ್ದೆ. ನನಗೆ ತುಂಬ ಇಷ್ಟ ಈ ಥರ ಗಿಡ ಎಲ್ಲ ಬೆಳೆಸ್ಬೇಕು ಅಂತ. ಹಾಗಾಗಿ ಮೇಲ್ಗಡೆ ಎಲ್ಲ ಹಾಕಿದ್ನಲ್ಲ, ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಆ್ಯಂಡ್ ಇನ್ನೂ ಕೆಲವೊಂದು ಪಾಟಲ್ಲೆಲ್ಲ ಹಾಗೆ ಇತ್ತು. ಅದಕ್ಕೆ ಮಣ್ಣೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಬೇಕಾಗಿತ್ತು. ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಆಮೇಲೆ ಬುಜ್ಜಿ ಬೇಬಿಗೆ ನೈಟಿಗೆ ಇವಾಗ ನಾನು ಇಲ್ಲಿ ಪಂಪ್ಕಿನ್ ರೈಸ್ ಮಾಡ್ತಾ ಇದ್ದೀನಿ. ನಾನು ರೇಷನ್ ಅಕ್ಕಿನ ಆಲ್ರೆಡಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆನೆಯಕ್ಕೆ ಇಟ್ಟಿದ್ದೆ. ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಆನಿಯನ್ನು, ಟೊಮ್ಯಾಟೊ, ಜೀರಿಗೆ ಮತ್ತು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿರೋ ಪಂಪ್ಕಿನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮತ್ತು ರೈಸ್ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು 3 to 4 ವಿಷಲ್ ತಗೊಂಡ್ರೆ ತುಂಬ ಚೆನ್ನಾಗಿರೋ ಪಂಪ್ಕಿನ್ ರೈಸ್ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ತುಂಬ ಟೇಸ್ಟಿಯಾಗೂ ಇರುತ್ತೆ. ನನ್ನ ಮಗನಿಗೆ ಇಷ್ಟ ಆಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ನೀವೇ, ತುಂಬ ಚೆನ್ನಾಗೇ ತಿಂತಾರೆ ಸ್ಟಾರ್ಟಿಂಗಲ್ಲಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರು, ಫುಲ್ಲು ಕುತ್ಕೊಳ್ಳೋವರೆಗೂ ಇದರಲ್ಲೇ ತಿನ್ನಿಸ್ತೀರಾ ಇಲ್ಲ ಜಸ್ಟ್ ವಿಡಿಯೋಗೋಸ್ಕರ ನೀವು ಚೇರ್ ಮೇಲೆ ಕೂರಿಸ್ತೀರಾ ಅಂತ. ಅವನು ಫುಲ್ಲು ಖಾಲಿ ಮಾಡೋವರೆಗೂ, ಅಂದರೆ ಅವ್ರಿಗೆ ಎಷ್ಟು ಬೇಕು ಅಂತ ಅನಿಸುತ್ತೋ ಅಷ್ಟು ತಿನ್ನಿಸೋವರೆಗೂ ನಾನು ಚೇರ್ ಮೇಲೇ ಕುತ್ಕೊಂಡು ತಿನ್ನಿಸೋದು. ಆ್ಯಂಡ್ ಅವ್ನಿಗೇನಾದರೂ ಸ್ನ್ಯಾಕ್ಸ್ ಕೊಡ್ಬೇಕಾರಾಗಿರ್ಬೋದು, ಮಧ್ಯಾಹ್ನ ಫ್ರೂಟ್ಸ್ ಕೊಡ್ಬೇಕಾರಾಗಿರ್ಬೋದು, ಎಲ್ಲನೂ ಅಷ್ಟೇ ಚೇರ್ ಮೇಲೇ ಕೂರಿಸ್ಬಿಟ್ಟು ತಿನ್ನಿಸ್ತೀನಿ. ಫುಲ್ಲು ವೀಡಿಯೋಗೋಸ್ಕರ ಎಲ್ಲ ಏನೂ ಕೂರಿಸಲ್ಲ. ಆ್ಯಂಡ್ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ತಿಂದರು ಸ್ವಲ್ಪ ಹೊತ್ತು. ಆಮೇಲೆ ಅವರು ಬಾಯಿ ಓಪನ್ ಮಾಡೋಕ್ಕೆ ರೆಡಿ ಇದ್ದಿದ್ದಿಲ್ಲ. ಆಮೇಲೆ ಎಷ್ಟಾಗುತ್ತೋ ಅಷ್ಟು ತಿನ್ನಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಒಂದು 2-3 ತುತ್ತು ಆಮೇಲೆ ಫೋರ್ಸ್ ಮಾಡಿ ತಿನ್ನಿಸ್ದೆ. ಬಟ್ ಅವರು ತಿಂದಿಲ್ಲ. ಸರಿ ಅಂತ ಎಲ್ಲ ಹೇಳಿ ಬಿಟ್ಬಿಟ್ಟೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡಿದ್ದೆ, ಏರ್ ಗ್ರೋತ್ ಆಗೋಕ್ಕೆ ರೋಸ್ಮೆರಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ. ಹಾಗಾಗಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ, ಅದು ರಿಸೀವ್ ಆಗಿತ್ತು. ಅದಕ್ಕೆ ಇವಾಗ ರೋಸ್ಮೆರಿ ವಾಟರ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ ವಿಡಿಯೋದಲ್ಲಿ ಹೇಗೆ ತೋರಿಸಿದ್ರೋ ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 10 ಲವಂಗ ಹಾಕಿದ್ದೀನಿ. ಅದ್ರ ಜೊತೆಗೆ ನಾವು ಪ್ಯಾಕೆಟ್ ಬಂದಿತ್ತಲ್ಲ, ಇದು ಒಣಗಿರೋದು. ನಿಮಗೆ ಫ್ರೆಶ್ ಆಗಿ ಸಿಕ್ಕಿದ್ರೆ ಫ್ರೆಶ್ ಆಗು ಕೂಡ ಯೂಸ್ ಮಾಡ್ಕೋಬೋದು. ನಮಗೆ ಒಣಗಿರೋ ಸಿಕ್ತು, ಹಾಗಾಗಿ ಅದನ್ನು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಬಿಸಿನೀರು ಹಾಕ್ಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಹಾಗೆ ಬಿಟ್ಬಿಡಬೇಕು. ಅದು ಚೆನ್ನಾಗಿ ನೀರಲ್ಲಿ ನೆಂದು ಅದರಿಂದ ರಸ ಎಲ್ಲ ಬಂದಮೇಲೆ ಆಮೇಲೆ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡೋಣ ಯೂಸ್ ಮಾಡಿ ರಿಸಲ್ಟ್ ಹೇಗಿದೆ ಅಂತ ನಾನು ಮುಂದೆ ಬರೋ ವೀಡಿಯೋಸಲ್ಲಿ ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ. ಅದೆಲ್ಲ ಎತ್ತಿ ಇಟ್ಮೇಲೆ ಇವಾಗ ನಾನು ಬುಜ್ಜಿ ಬೇಬಿ ಔಟ್ ಸೈಡು ಆಟ ಆಡ್ತಾ ಇದ್ರು. ಇವಾಗ ಸಮ್ಮರ್ ಅಲ್ವಾ, ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ. ಹಾಗಾಗಿ ಕಾರಿಡಾರಲ್ಲಿ ಈ ಥರ ಅವ್ರದ್ದು ಮ್ಯಾಟ್ ಹಾಕಿ ಬಿಟ್ಬಿಡ್ತೀನಿ, ಆಟ ಆಡ್ಕೊಂಡಿರ್ತಾರೆ. ಆ್ಯಂಡ್ ಇವಾಗ ಸಿಕ್ಕಾಪಟ್ಟೆ ತರಲೆ ಆಗೋಗ್ಬಿಟ್ಟಿದ್ದಾನೆ ಬುಜ್ಜಿ ಬೇಬಿ ಅಂತೂ. ಹಿಡಿಯೋದೇ ಕಷ್ಟ ಆಗಿದೆ. ಎಷ್ಟು ಹಠ ಮಾಡ್ತಾನೆ, ಎಲ್ಲೆಲ್ಲೋ ಹೋಗ್ತಾ ಇರ್ತಾನೆ. ಅವನ್ನ ಹಿಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ. ಒಂದು ಸೆಕೆಂಡ್ ಆ ಕಡೆ ಈ ಕಡೆ ನಾವೇನಾದ್ರು ತಿರುಗಿದ್ರೆ ಸಾಕು, ಅವನ್ನ ಹಿಡ್ಕೊಳಕ್ಕೆ ಆಗಲ್ಲ. ಆ್ಯಂಡ್ ಎದ್ದು ಎದ್ದು ನಿಂತ್ಕೊಳ್ಳೋದು, ಆ್ಯಂಡ್ ಕೈ ಬಿಟ್ಟು ನಿಂತ್ಕೊಳ್ಳೋಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ನಮ್ಗೆ ಅದೇ ಭಯ, ಎಲ್ಲಿ ಬಿದ್ದೋಗ್ಬಿಡ್ತಾರೋ ಅಂತ. ಸೊ ಹಾಗಾಗಿ ಯಾರಾದರೂ ಅವ್ರ ಮುಂದೆ ಇರಲೇಬೇಕು. ಇಲ್ಲ ಅಂದರೆ ಸ್ವಲ್ಪ ಯಾಮಾರಿದ್ರೆ ಏನಾದರೂ ಒಂದು ಮಾಡ್ಕೊತಾರೆ, ಅದೇ ಪ್ರಾಬ್ಲಮ್ಮು. ಹಾಗಾಗಿ ಆಟ ಆಡ್ಕೊಂಡಿದ್ರು ಅವರು. ಸೊ ನಾವು ನೋಡ್ಕೊಂಡು ನಿಂತಿದ್ವಿ. ಆ್ಯಂಡ್ ಕೈ ಹಿಡ್ಕೊಂಡ್ರೆ ಇವಾಗ ಕ್ಯೂಟ್ ಎಕ್ಸ್ಪ್ರೆಷನ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ನೋಡೋಕ್ಕೆ ಒಂಥರ ಖುಷಿ ಆಗತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರತ್ತೆ. ಆ್ಯಂಡ್ ಅವ್ರ ಅಣ್ಣನೂ ಅಲ್ಲಿ ಏನೋ ಮಾಡ್ತಾ ಇದ್ರು, ಡ್ರಾಯಿಂಗ್ ಬಿಡಿಯೋದೇನೋ, ಅವ್ರನ್ನ ನೋಡ್ಕೊಂಡು ಫುಲ್ ಖುಷಿಯಾಗಿ ಆಟ ಆಡ್ತಾ ಇದ್ರು. ಆ್ಯಂಡ್ ಇವಾಗ ಒಂದು ಬ್ರೇಕ್ ಡ್ಯಾನ್ಸ್ ಬರುತ್ತೆ ನೋಡಿ, ಈ ಥರ ಡ್ಯಾನ್ಸ್ ನಾನಂತೂ ಎಲ್ಲೂ ನೋಡಿಲ್ಲ. ಸಖತ್ತಾಗಿತ್ತು. ನಾಗಿನಿ ಡ್ಯಾನ್ಸ್ ಅಂತ ಬೇಕಾದರೂ ಹೇಳ್ಕೊಬೋದು, ಹಂಗೆ ಮಾಡ್ತಾ ಇದ್ರು. ಹೊಸದು ಏನೇನೋ ಮಾಡ್ತಾ ಇರ್ತಾರೆ. ನಾವು ನೋಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊತಾ ಇರ್ತೀವಿ ಅಷ್ಟೇ. ಆ್ಯಂಡ್ ಹಾಗೆ ಆ ಕಾರ್ದು ಡೋರ್ ಇರೋದೆ, ಅದನ್ನು ತೆಗಿಯೋಕ್ಕೋಸ್ಕರ ಏನು ಸರ್ಕಸ್ ಮಾಡ್ತಾ ಇದ್ದ ಬುಜ್ಜಿ ಬೇಬಿ ಅಂದರೆ, ಅದು ಎಳೆದು ಮುರಿದಾಕೋಕ್ಕೆ ರೆಡಿ ಇದ್ದರು. ಆಮೇಲೆ ನಾವು ತೆಗ್ದಿದ ತಕ್ಷಣ ಒಂಚೂರು ಬಂದು ಮಧ್ಯದಲ್ಲಿ ಕುತ್ಕೊಂಡ್ಬಿಟ್ಟ. ಆಮೇಲೆ ಅವನಿಗೆ ಜಾಗ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆಟ ಆಡಿಕೊಂಡು ನಾವು ಮತ್ತೆ ಒಳಗಡೆ ಹೋದ್ವಿ. ಇವಾಗ ಬುಜ್ಜಿ ಬೇಬಿನ ರೆಡಿ ಮಾಡಿಬಿಟ್ಟು ವಿಟಮಿನ್ D3 ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಬ್ರೆಸ್ಟ್ ಫೀಡ್ ಮಾಡಿ ಆಟ ಆಡಿಸ್ತೀನಿ, ಆಮೇಲೆ ಮಲಗಿಸ್ಬೇಕು.
ಅವರಿಗೆ ವಿಟಮಿನ್ ಡಿ3 ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದನ್ನು ಓಪನ್ ಮಾಡ್ತಿದ್ದಂಗೆ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗೇ ಕುಡಿತಾರೆ ಅವರು. ನಾನು 1 ml ಹಾಕಿದ್ರೆ ಅವ್ರು ಇನ್ನೂ ಬೇಕು ಅಂತ ಬಾಟ್ಲನ್ನೇ ಕಿತ್ಕೊಳ್ಳೋಕೆ ಬರ್ತಾರೆ ಟೈಮ್ಸು. ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಇವಾಗ ನೋಡಿ ನಾನು ಕೈ ಬಿಡ್ತೀನಿ, ಎದ್ದು ನಿಂತ್ಕೊತಾರೆ. ಆಮೇಲೆ ನಾವು ಕೈ ಹಿಡ್ಕೊಂಡು ಸಪೋರ್ಟ್ ಕೊಟ್ಬಿಟ್ಟು ಕೈ ಬಿಟ್ಟರೆ ಅವ್ರು ತುಂಬ ಚೆನ್ನಾಗಿ ಕ್ಯೂಟಾಗಿ ನಿಂತ್ಕೊತಾರೆ. ಆ ನಗಾಡ್ಕೊಂಡು ಇರೋದು 2 ಹಲ್ಲು, ಇಲಿ ಹಲ್ಲು ಥರ ಬಂದಿದೆ ಬೇರೆ. ಸೊ ತುಂಬ ಚೆನ್ನಾಗಿ ಕ್ಯೂಟಾಗಿ ಆಟ ಆಡ್ಕೊಂಡಿರ್ತಾರೆ. ಸಂಜೆ ಹೊತ್ತು ನೈಟ್ ರೊಟೀನ್ ಅವ್ರದ್ದು ಹೀಗೆ ಇರುತ್ತೆ. ತುಂಬ ಹೊತ್ತೆಲ್ಲ ನಿಂತ್ಕೊಳ್ಳಲ್ಲ, ಒಂದು 5 to 10 ಸೆಕೆಂಡ್ಸ್ ನಿಂತ್ಕೊತಾರೆ ಅಷ್ಟೇ. ಹಾಗೆ ಆಟ ಆಡಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಆಮೇಲೆ ಮಲಗಿಸ್ಬಿಡ್ತೀನಿ ಅಷ್ಟೇ. ಆ್ಯಂಡ್ ಇದಾಗಿರುತ್ತೆ ನಮ್ಮ ಇವತ್ತಿನ ವಿಡಿಯೋ. ತುಂಬ ಚೆನ್ನಾಗಿತ್ತು ಈ ಡೇ. ಒಂದು ಬುಜ್ಜಿ ಬೇಬಿನ ನೋಡ್ಕೊಂಡು ಆಟ ಆಡ್ಕೊಂಡು ಇರೋದೇ ಕೆಲಸ ಆಗೋಗ್ಬಿಟ್ಟಿದೆ ಇವಾಗಂತೂ. ಆ್ಯಂಡ್ ಆಮೇಲೆ ಹಸ್ಬೆಂಡು ನಾನು ಮಲಗಿಸ್ತೀನಿ ಅಂತ ಹೇಳಿದ್ರು. ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೆಲಸ ಎಲ್ಲ ಇತ್ತು, ಹಾಗಾಗಿ ಹಸ್ಬೆಂಡ್ ಕೈಯಲ್ಲಿ ಪಾಪುನ ಕೊಟ್ಬಿಟ್ಟು ನಾನು ಹೋಗಿ ವಿಡಿಯೋ ಎಲ್ಲ ಎಡಿಟ್ ಮಾಡಿಕೊಂಡೆ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.